ಬಿಟ್ಟು ಕೊಡುವುದಕ್ಕಿಂತ ಕೊಟ್ಟು ಬಿಡುವುದು ಮೇಲು. ಬಿಟ್ಟು ಕೊಡುವುದಕ್ಕಿಂತ ಕೊಟ್ಟು ಬಿಡುವುದು ಮೇಲು. ಇಹುದೋ ಇರದೋ ಬಲುಮೆ ನಾಳೆ ಕೊಡುವುದಕ್ಕೆ. ಇಹುದೋ ಇರದೋ ಬಲುಮೆ ನಾಳೆ ಕೊಡುವುದಕ್ಕೆ. ಕರೆವ ಹಸು ಒಂದೇ ತೆರ ಹಾಲ ಕೊಡದಿರಬಹುದು. ಕರೆವ ಹಸು ಒಂದೇ ತೆರ ಹಾಲು ಕೊಡದಿರಬಹುದು. ಕರದಣಿವ ತನಕ ಕೊಡು ಮುದ್ದು ರಾಮ. ಕರದಣಿವ ತನಕ ಕೊಡು ಮುದ್ದು ರಾಮ. ಬಿಟ್ಟು ಕೊಡುವುದಕ್ಕಿಂತ ಕೊಟ್ಟು ಬಿಡುವುದು ಮೇಲು. ಕರದಣಿವ ತನಕ ಕೊಡು ಮುದ್ದು ರಾಮ. ಎಂಥ ಅರ್ಥ ಇದೆ ಅಂತ ಹೇಳಿದರೆ ಪದ್ಯದಲ್ಲಿ. ಪ್ರತಿಯೊಬ್ಬ ಮನುಷ್ಯರು ಕೂಡ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಕೊಡುವುದರಲ್ಲಿ ಇರ್ತಕ್ಕಂಥ ಸುಖ ಬಿಟ್ಟು ಕೊಡುವುದರಲ್ಲಿರುವುದಿಲ್ಲ. ಒಮ್ಮೊಮ್ಮೆ ಮಾತಾಡ್ತೀವಿ, ನಮ್ಮ ಅಪ್ಪನಾಣೆ ತಿಪ್ಪರ್ಲಾಗ ಹಾಕಿದ್ರು ಬಿಟ್ಕೊಡ್ತಿರ್ಲಿಲ್ಲ. ಏನೋ ಅವರು ಇವರು ಹೇಳಿ ಅಂತೂ ಬಲವಂತವಾಗಿ ಒಪ್ಸಿದ್ರು, ಬಿಟ್ಕೊಟ್ಟೆ. ಆದರೆ ಈಗಲೂ ನನಗೆ ಮನಸ್ಸಿಲ್ಲ, ಅದು ವಾಸ್ತವಿಕವಾಗಿ ನನ್ನ ಸೊತ್ತು ಅಂತ. ಬಿಟ್ಟು ಕೊಟ್ಟ ಮೇಲೂ ಈ ರೀತಿ ಗುಣುವುದಕ್ಕಿಂತ ಕೊಟ್ಟು ಬಿಡುವುದು ಮೇಲು. ಏನಪ್ಪ, ಎಷ್ಟು ಅಂತ ತಿನ್ನಕ್ಕಾಗತ್ತೆ? ಒಬ್ಬ ಮನುಷ್ಯ ಎಷ್ಟು ತಿಂತಾನೆ? ತಾನೊಬ್ಬನೇ ಕೂತು ಉಣುವುದಕ್ಕಿಂತ ಒಬ್ಬನುಣುವ ಊಟದಲ್ಲಿ ರುಚಿ ಇಲ್ಲ, ಶುಚಿ ಇಲ್ಲ, ಸೊಗವಿಲ್ಲ, ಇಬ್ಬರಾಗುವ ಎಂದರಂತೆ ಬೊಮ್ಮ ಅನ್ನುವಂತಹ ಬದುಕಿಗೆ ನಾನು ತಗೋಪ್ಪ, ಉಪಯೋಗಿಸು, ಇದ್ದ ಜಮೀನು ಬಿಟ್ಕೊಟ್ಟಿದ್ದೀನಿ, ಶಾಲೆ ಕಟ್ಟಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿ ಅಂತ ಹೇಳಿ ಸಮರ್ಪಿತ ಮಾಡಿಬಿಟ್ಟರೆ, ಅಂಥ ಸಮರ್ಪಣೆಗಿಂತ ಮತ್ತೊಂದು ಸಂತರ್ಪಣೆ, ಮತ್ತೊಂದು ಸಂಕೀರ್ತನ ಇನ್ನೊಂದಿಲ್ಲ. ಎಷ್ಟೋ ಕಡೆ ಹಳ್ಳಿಗಳಲ್ಲಿ ತಮ್ಮ ತಮ್ಮ ಜಮೀನನ್ನು ಬಿಟ್ಟು ಕೊಟ್ಟು ಶಾಲೆ ಕಟ್ಟಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸಿದ್ದಾರೆ. ಬಿಟ್ಟು ಕೊಟ್ಟೆ ಅನ್ನೋದಕ್ಕಿಂತಲೂ ಭಗವಂತ ನಮಗೆ ಕೊಟ್ಟಿದ್ದ ಏಟು ಅಂತ ಉಣ್ಣಕ್ಕಾಗ್ತಕೊಂಡು ಸ್ವಾಮಿ, ಐಕ್ಳು ಓದ್ಕೊಂಡು ಹಳ್ಳಿಗೆ ಒಂದು ಹೆಸರು ತರಲಿ ಅಂತ ನಾನೇ ಕೊಟ್ಟಿದ್ದೀನಿ, ನಾನು ಅನ್ನೋದೇನಿಲ್ಲ ಸ್ವಾಮಿ, ಆ ಯಪ್ಪ ಕೊಟ್ಟಿದ್ದ ಆ ಯಪ್ಪಂಗೆ ಕೊಟ್ಟಿದ್ದೀನಿ ಅನ್ನುವ ಮುಗ್ಧ ಜನರ ಮಾತು ನಮ್ಮ ಬದುಕಿಗೆ ವೇದವಾಕ್ಯವಾಗಬೇಕು.